ನೋಡಿ ಪಾಪ ಹಸು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಪಾಪ, ಒದ್ದಾಡ್ತೈತೆ ನೋಡಿ. ಅದು ಸ್ಪೇಸ್ ಸಾಕಾಯ್ತಲ್ಲ, ಗುಂಟ್ಕತ್ತದ. ಆ ಕರು ಹಸು ಎರಡನ್ನು ನೋಡಿ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಬಹುಶಃ ಸಾಕೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಏನಕ್ಕೆ ಈ ಥರ ಮಾರಾಟ ಮಾಡಬೇಕು ಅಂತ ಗೊತ್ತಿಲ್ಲ. ಮಾರಬಾರ್ದು, ಹೆಂಗೆ ಪಾಪ ಇರೋಷ್ಟು ದಿವಸ ತಾವೇ ಸಾಕೊಂಡ್ರೆ ಒಳಿತು. ಇರಲಿ, ಕೆಲವರು ಹಸು ಕರು ಸಾಕಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿರೋರು ತಗೊಳ್ತಾರೆ, ಊರಿಂದ ಊರಿಗೆ ಸ್ಥಳಾಂತರ ಮಾಡ್ತಾರೆ. ಆದರೆ ಇದು ಸ್ಪೇಸು ಸಾಲ್ತಾ ಇಲ್ಲ, ತಾವೀಕ್ಷಣೆ ಮಾಡಿ. ತುಂಬ ಸ್ಪೇಸು ತುಂಬ ಕಡಿಮೆ ಇದೆ. ನೋಡಿ ಬಿದ್ಕತ್ತು ಪಾಪ. ಛೇ, ಸ್ವಲ್ಪ ದೊಡ್ಡ ವಾಹನದಲ್ಲಿ ಏನಾದರೂ ಈ ಥರ ಹಸುವನ್ನು ಸಾಕಲು ಸ್ಥಳಾಂತರವನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ದೊಡ್ಡ ವಾಹನದಲ್ಲಿ ಮಾಡಿದರೆ ಒಳಿತು. ಸೊ ಈಗ ಹಸುಗಳು ಸಾಕೋದಕ್ಕೂ ಮಾಡ್ತಾರೆ, ಸಾಯಿಸೋದಕ್ಕೂ ಮಾಡ್ತಾರೆ. ಸೊ ಇಲ್ಲಿ ಹಸು ಕರು ಎರಡೂ ಇದೆ. ಇದೇನೋ ನನಗೆ ಆ ಥರ ಅನಿಸ್ತಾ ಇಲ್ಲ. ವೀಕ್ಷಣೆ ಮಾಡಿ. ಪಕ್ಕದಲ್ಲಿ ಕರುನೂ ಇದೆ, ಹಸುನೂ ಇದೆ. ಆದರೆ ಭಾಳ ಕಷ್ಟಪಡ್ತೈತೆ ಪಾಪ, ಭಾಳ ಕಷ್ಟಪಡ್ತೈತೆ. ಉಂಟ್ಕರ್ತದ ನೋಡಿ, ಅಲ್ಲಿ ನೋಡಿ ಬಿದ್ಕತ್ತದ ಆ ಕಡೆ ಒಂದು ಸೈಡು. ಅಯ್ಯೋ ಕರ್ಮ. ಆ ಕರು ಮೇಲೆ ಹೋಗಿ ಬೀಳ್ತದೆ ಹಸು. ಅಟ್ಲೀಸ್ಟ್ ಕೆಳಗಡೆ ಏನಾದ್ರು ಕೂತ್ಕೊಳ್ಳೋ ವ್ಯವಸ್ಥೆ ಇದ್ದಾರೆ ಪರವಾಗಿಲ್ಲ. ಆದರೂ ಅದೊಂದು ಪ್ರಾಣಿಯಾದಕ್ಕೆ ಈ ಮನುಷ್ಯ ಅಂತಕ್ಕಂಥವನು ಯಾವ ರೀತಿ ಚಿತ್ರಹಿಂಸೆಗೆ ಒಳಪಡಿಸ್ತಾನೆ. ನೋಡಿ ಅಲ್ಲಿ ನೋಡಿ ಹೆಂಗೆ ಬಿದ್ಕತ್ತದೆ. ಅಯ್ಯಯ್ಯೋ ಪಾಪ. ಛೇ, ಏನು ಮಾಡೋಕ್ಕಾಗಲ್ಲ ಪಾಪ. ವ್ಯಕ್ತಿ ತಟ್ಟಿತಾನೆ. ಏನಪ್ಪ ಯಾಕೆ? ಓಕೆ, ಆನಲ್ಲಿದೆ. ಯಾಕೆ? ಹಾಂ, ಓಹೋ ಓಕೆ, ಥ್ಯಾಂಕ್ ಯು. ಯಾಕೆ ಕಾಣಿಸ್ಕೊತಾ ಇಲ್ಲ ಕ್ಯಾಮ್ರಕ್ಕೆ? ಬೇಡವಾ? ಹ್ಞೂ ಆಯ್ತಮ್ಮ. ಚೆನ್ನಾಗಿದ್ದೀರಾ? ಯಾರು? ಬೆಂಗಳೂರು? ಏ ನೀನಪ್ಪ? ಓ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತುಂಬ ಕಮೆಂಟ್ಸ್ಗಳಾಗ್ತಾ ಇರ್ತಾರ. ಹೌದೌದೌದು. ಯಾಕೆ ಏನಾಗಲ್ಲ ಬಿಡಿ. ಹಾಂ, ಹೌದಾ? ಹಾಂ, ಮಾತ್ರ ಹ್ಞೂ ಆಯ್ತಪ್ಪ. ಹಾಂ ಹಾಂ ಹಾಂ, ಹೌದು ಹೌದು. ಹಾಂ ಹಾಂ.